ಎರಡನೇ ಸಂಧಿ ಕಲ್ಯಾಣ ಪಟ್ಟಣದ ವರ್ಣನೆ. ಶ್ರೀ ಗುರು ಸಂಗನ ಬಸವರಾಜ ನಡಿಗಂ ಶ್ರೀ ಅಲ್ಲಮನಂಗ್ರಿಗಂ ಶ್ರೀ ಗುರು ಸೊನ್ನಲದ ಸಿದ್ಧರಾಮ ನಡಿಗಂ ರುದ್ರ ಮುನಿಯಂಗ್ರಿಗಂ ಶ್ರೀ ಗುರು ಚನ್ನ ಬಸವನ ಪಾದದ ಯುಗಕಂ ವೀರಮಡಿವಾಳಕಂ ಈಗ ಗಣಂಗಳ ಪದಕ್ಕೆ ವಂದಿಸುತ್ತಲಾ ಸಾಗಿಸುವೆ ನೀ ಕಾವ್ಯವಂ. ಕವಿ ಭಗವಂತನ ಸೃಷ್ಟಿ ಸ್ತೋತ್ರ ಮಾಡ್ತಾ ಅಲ್ಲಮ್ಮ ಪ್ರಭುನ ನೆನೆಸ್ಕೊಂಡು ಬಸವರಾಜನ ಮಾಡಿಕೊಂಡು ಸೋಮವಾರದ ಸಿದ್ದರಾಮ ನಡಿಗಂ ರುದ್ರಮುನಿ ಎಂಬಿದರು ಅವರ ಪಾದಕ್ಕೆ ನಮಸ್ಕರಿಸಿದೆ ಅಂತ ಹೇಳಿಬಿಟ್ಟು ವೀರ ಬಡಿವಾಳ ಮಾಸಿದೇವರ ಸಂಧಿಯಲ್ಲಿ ಆ ಗಣಗಳ ಪದಕ್ಕೆ ವಂದಿಸುತ್ತಲಾ ಸಾಗಿಸುವ ಕಾವ್ಯನ ಮಡಿವಾಳ ಮಾಚಿದೇವರ ವೀರ ಕಥಾ ಪ್ರತಾಪವನ್ನು ನಾನು ಈ ಸಂಧಿಯಲ್ಲಿ ವಿವರಿಸ್ತೀನಿ ಅಂತ ಹೇಳ್ತಾ ಇವಾಗ ಇದು ಬರ್ತಾರೆ, ಕಾವ್ಯಕ್ಕೆ ಬರ್ತಾರೆ. ಬಸವನ ಮಹಿಮೆಯೋ ಪಸರಿಸೆ ಪೂರವೆಲ್ಲ ಪಶುಪತಿ ಸಾಕ್ಷಾತು ಬಲದೇವ ನಡಿಯ ದಿನ ಮೂರು ಗಳೆದಾಗ ಗಣಹರುಷದೊಳಗ ಜನಪ ಬಿಜ್ಜಳನೋ ಲಗದ ಮಧ್ಯದಲ್ಲಿ ಗಣಿಕ ಸಾಮಾಜಿಕ ಗಣ ಉದ್ಯೋಗಸ್ಥರು ಅನುವಿಂದ ಓಲೈಸಿ ಇರಲಾಗ ಸಭೆಯು ಬರದಿ ಬಸವ ಬಂದು ಮೆರೆವ ಹಾಜಾರಕ್ಕೆ ಕರೆದು ಕೇಳಿದ ರಾಜ ಇರವ ನಿರ್ಣಯವ ಸಕಲ ಸಾಮಾಜಿಕ ಸಭೆ ಪ್ರತಿಕರ್ತರ ಅಖಿಲ ರಾಜ್ಯದ ಶಿಸ್ತ ಅನುಭವಿಕೆಂದ. ಇದಿರ್ಬೇಕಾದ್ರೆ ಬಸವನ ಮಹಿಮೆಯನ್ನು ಪಸರಿಸಬೇಕು ಅಂತಂದು ಸಾಕ್ಷಾತ್ ಬಲದೇವನ ಅಳಿಯನೇ ಇವಾಗ ಬಂದಿದ್ದಾರೆ. ಅಳಿಯ ಬಸವಣ್ಣನವರು 3 ದಿನ ಒಂದು ವಿಶ್ರಾಂತಿ ಬಿಟ್ಟು 3 ದಿನ ಕಳೆದ ಮೇಲೆ ಮತ್ತೆ ಸಭೆ ಸೇರಿದ್ದಾರೆ. ಸಭೆ ಸೇರಿದಾಗ ಬಸವಣ್ಣನ ಎಲ್ಲರೂ ಸೇರಿ ಸಭೆಯಲ್ಲಿರುವಾಗ ಬಿಜ್ಜಳರಾಜನು ಎಲ್ಲರ ಒಂದು ಮಂತ್ರಿಮಂಡಲದ ಏನಿತ್ತು ನಡವಳಿಗಳು ಅವನ್ನೆಲ್ಲ ತರಿಸಿ ಬಸವಣ್ಣನ ಮುಂದೆ ಹೇಳ್ತಾವೆ. ಇಂಥ ತೆರಿಗೆ ಬೊಕ್ಸಕ್ಕೆ ಇಷ್ಟು ಬಂತು, ಇಂಥ ಕಡೆಯಿಂದ ಇದು ಬಂತು, ಈಗ ರಾಜ್ಯ ಹೆಚ್ಚಿತ್ತು, ಈ ಪ್ರಜೆಗಳನ್ನು ಮಾಡೋದು ಎಲ್ಲ ವಿವರವನ್ನು ಸಕಲ ವಿವರವನ್ನು ಅವ್ರ ಮುಂದೆ ಶಿಸ್ತಿನಿಂದ ಹೇಳ್ತಾ ಇರಬೇಕಾದ್ರೆ ಮುಡುಪು ಬೊಕ್ಕಸ ಚೀಟು ಕೊಡಲಿ ನಾನೇ ಗುರುತು ಎಲ್ಲ ಗಡಿದುರ್ಗ ನಡವಳಿ ಆ ದುರ್ಗದ ವಿಜಯರಾಯನ ಸುತ್ತುವರೆದಂತೆ ಕೋಟೆ ಕೊಟ್ಟಲ್ಲ ಅವೆಲ್ಲ ಯಾವ ರೀತಿ ಭದ್ರತೆಯಿಂದ ನಡ್ಸ್ಕೊಂಡು ಬರ್ತಾವೆ ಅನ್ನೋದೆಲ್ಲ ಇವರು ಮನವರಿಕೆ ಮಾಡಿಕೊಟ್ಟು ಸಕಲ ನಿರ್ಣಯ ಲೆಕ್ಕ ಕೇಳಿ ಹರ್ಷವ ತಾಳಿ ಸಕಲ ಜನಕ್ಕೆ ಜೀವ ಸುಖದಿ ನಡೆಸಿದನು. ಎಲ್ಲರೂ ಸಂತೋಷದಿಂದ ಇಟ್ಕೊಂಡಿದ್ದಾನೆ. ಆಮೇಲೆ ಸರಣಿ ತೇಜದ ದಿವ್ಯ ಇದನ್ನೆಲ್ಲ ನೋಡಿಕೊಂಡು ವಿಕ್ರಮ ಸಂವತ್ಸರದಲ್ಲಿ ಇದು ಲೆಕ್ಕ ಬಂದಿದ್ದು ಶೋಧನೆಗೊಂಡು ಇಕ್ಕಿದ್ದ ಸರ್ವಕ್ಕೂ ಆಪ್ತರಹ ಜನವ. ಈ ವಿಕ್ರಮ ಸಂವತ್ಸರದಲ್ಲಿ ನಡೆದಂಥ ಈ ಮಂತ್ರಿಮಂಡಲದ ವಿವರಣೆ ನಾವು ಅವ್ರ ಮುಂದೆ ಓದಿದಾಗ ಸಂತೋಷ ಆಗುತ್ತೆ. ಆವಾಗ ಸರಣಿ ತೇಜದ ದಿವ್ಯ ಅರಮನೆ ಬೀಳಲಿಲ್ಲ. ಆವಾಗ ಅರಮನೆ ಅಂತಂದರೆ ಒಂದು ಇತ್ತು ಬಸವಣ್ಣನಿಗೆ ಬಿಡದಿ ಇಳ್ಕೊಳ್ಬೇಕಲ್ಲ ಒಂದು ವಾಸ್ತವ್ಯಕ್ಕೆ. ಅದಕ್ಕೆ ಒಂದು ಬಸವಣ್ಣನಿಗೆ ಒಂದು ಅರಮನೆ ಬಿಡದಿಯ ಧರಣೀಶಗಿತ್ತನು ದೊರೆ ಮಂತ್ರಿದಾಗ ಆ ಒಂದು ನಿವಾಸನ ಕೊಟ್ಟು ಅವ್ರನ್ನ ಮಾಡಿದಂತೆ. ಮತ್ತು ಆ ಅರಮನೆಯಲ್ಲಿ ಮಡಗಿದ ಮೇಲೆ ಅವರ ಜೀವನ ನಿರ್ವಹಣೆಗೆ ಬೇಕಾದಂಥ ವಸ್ತು ವಾಹನಗಳು ಏನೇನು ಬೇಕೋ ಎಲ್ಲ ಸಕಲವನ್ನು ಅಖಿಲೋಪಚಾರವ ಅರಸ ಕಳುಹಿಸಿದ. ಬಸವ ಬಂದು ಉಡುಪಿಯ ನೊಸೆದು ತಾಯಿಗೊಂಡು ಶಶಿಧರನ ಭಕ್ತಿ ಸಂತಸದೊಳಗಿದ್ದ. ಅಖಿಲ ಉಪಚಾರವನ್ನು ವಿಜಯನ ಕೊಟ್ಟಂಥ ಉಪಚಾರವನ್ನು ಸ್ವೀಕರಿಸಿಕೊಂಡು ಬಂದು ಆ ಭವನದಲ್ಲಿದ್ದಾನೆ. ವಸುದೆಯೊಳು ಬಸವ ಕಲ್ಪದ್ರುಮದ ಫಲವ ಕಂಡು ಶಶಿಧರನ ಪಕ್ಷಿಗಳಿಗೆ ಈ ವಸುದೆಯಲ್ಲಿ ಭಗವಂತನು ಕಲ್ಪದ್ರುಮದ ಫಲವನ್ನು ಕಂಡ್ತಾನೆ ಅಂತ ಹೇಳ್ತಾ ಶಶಿಧರನ ಶರಣ ಪಕ್ಷಿಗಳೇ ಎರಗಿದವು. ಪಕ್ಷಿಗಳೆಲ್ಲ ಇದು ಮಾಡಿದ್ರಂತೆ, ಕಲರವ ಮಾಡಿದ್ವು ಅನ್ನೋದಕ್ಕೆ ದ್ವಿಪದೇವ ಗುರು ಭರವಸ್ತಿ ಸ್ಥಿರಗೊಳಿಸಿ ಮುಕ್ತಿ ಭೋಗ ಮೋಕ್ಷಾರ್ಥಗಳ ಬಗೆಗೊಂಬಯುಕ್ತಿ ಯೋಗಿ ಜನ ಶಿವ ಶರಣರ ಶಕ್ತಿ ಬೇಗ ಈಶ್ವರನಂಗಿ ಬೆರವ ವಿರಕ್ತಿ ಸಕಲ ಸಮ್ಯಜ್ಞಾನ ಸಹಜ ಮಾರ್ಗದಲ್ಲಿ ಅಖಿಲ ಜನರೊಳಗೊಬ್ಬನಾಗಿ ಬಸವಯ್ಯ ಶಿವಭಕ್ತಿ ಶಿವ ಪೂಜೆ ಶಿವ ಮಾರ್ಗಗಳನ್ನು ಭುವಿಯ ಅಂಗೀಕರಿಸಿ ಭೂಭಾರ ವಹಿಸಿ ಅರಸು ಆಳುವ ರಾಜ್ಯ ಅಷ್ಟ ದಿಸೆಗಳಲ್ಲಿ ವರಪೇಟೆ ಕಾವಲು ಕ್ರಮಗಳು ತಪ್ಪದಂತೆ
ದರೆಯೊಳಗೆ ಧರ್ಮ ನಡವಳಿ ತಪ್ಪದಂತೆ, ದೊರೆಗಳಿಗೆ ಸಲ್ಲುವ ದ್ರವ್ಯವು ಹೋಗದಂತೆ. ಇಲ್ಲಿ ಬಸವಣ್ಣನವರು ಇವಾಗ ರಾಜ್ಯಭಾರ ವಹಿಸ್ಕೊಂಡು ರಾಜ್ಯಭಾರದಲ್ಲೇ ಇರಲಿಲ್ಲ. ಅವರು ತಮ್ಮ ಅಂತರಂಗದ ಭಕ್ತಿ ಏನಿತ್ತು ಅವ್ರು ಮಾಡಬೇಕಾದಂಥ ಧರ್ಮದ ನಡವಳಿಕೆ ಅದನ್ನು ಕೂಡ ಯೋಜನೆಗೊಂಡವರಂತೆ. ಯೋಗಿ ಜನ ಶಿವಶರಣರೊಳಿಸುವ ಶಕ್ತಿ, ಬೇಗ ಈಶ್ವರನಲ್ಲಿ ಬೆರಳು ನಿರಕ್ತಿ ಅಂತ ಇದಕ್ಕೆ ಶಿವಭಕ್ತಿ, ಶಿವಪೂಜೆ, ಶಿವಮಾರ್ಗ ಅದೊಂದು ಮಾರ್ಗದಲ್ಲಿ ವೈಯಕ್ತಿಕವಾಗಿ ಅದನ್ನು ಮಾಡ್ತಾವ್ರೆ. ಜೊತೆಗೆ ಮಂತ್ರಿಮಂಡಲದಲ್ಲಿ ಈಶಪೂಜೆ ಸೇವೆ ಅಂತ ಜೊತೆಯಲ್ಲಿ ಎರಡನ್ನೂ ನಡೆಸ್ಕೊಂಡು ಬರ್ತಾವೆ. ಮತ್ತೆ ಇದು ದೊರೆಗಳಿಗೆ ಧರ್ಮ ನಡವಳಿ ತಪ್ಪದಂತೆ, ದೊರೆಗಳಿಗೆ ಸಲ್ಲುವ ದ್ರವ್ಯವೂ ಹೋಗದಂತೆ. ಈ ಹಣ ಹಂಚಿ ಹೋಗ್ಬಿಡ್ತಾರೆ, ತಿಂದಾಕ್ಬಿಡ್ತಾರೆ ಇದರಲ್ಲಿ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಕಂಡಿಟ್ಟು ಆ ದುಡ್ಡನ್ನೆಲ್ಲ ಸಂಗ್ರಹಿಸಿ ಹೆಚ್ಚಿಸಿದಂತೆ ರಾಜ್ಯಕ್ಕೆ, ಭಂಡಾರಕ್ಕೆ. ಅದೆಲ್ಲವನ್ನು ಅಖಿಲ ರಾಜ್ಯದವರು ಹೀಗೆ ಹೆಚ್ಚಿ ಮಳೆಯೂ ಬೆಳೆ ಮಿತಿ ತಪ್ಪದಂತೆ. ಆ ಕಾಲದಲ್ಲಿ ಕಾಲಕ್ಕೆ ಮಳೆನೂ ಆಯಿತು, ಬೆಳೆನೂ ಆಯಿತು. ಮತ್ತೆ ರಾಜ್ಯಭಾರನ ಹಿಂಗೆ ಕೈ ತಗೊಂಡು ಎಲ್ಲೂ ಏನೂ ಒಂದು ಪೈಸನು ಪೋರ್ ಹೋಗದಂತೆ ಅದು ಪುರಜನರ ಸ್ವತ್ತು, ಅದು ಅವ್ರಿಗೆ ವಿನಿಯೋಗ ಆಗಬೇಕು ಅಂತಂದ್ಬಿಟ್ಟು ಮಾಡ್ತಾ ಎಲ್ಲವನ್ನು ಮಾಡ್ಕೊಂಡಿರ್ಬೇಕಾದ್ರೆ ಶರಜರಿಪು ನೆನೆವ ಚಕೋರನಂತೆ ಬಸವ ಇರುಸಿದ್ದ ಶರಣರ ಬರವ ಹಾರೈಸಿ. ಈ ಕಡೆ ಸಣ್ಣ ಶಿವಪೂಜೆ ಅದು ಏನು ಬಿಟ್ಟಿಲ್ಲ, ಶರಣರ ಬರವನ್ನು ಹಾರೈಸಿಕೊಂಡು ಸರ್ಕಾರದ ಕೆಲಸನೂ ಮಾಡ್ತಾವೆ. ಇದರ ನಿಮಿತ್ತ ಒಂದು ಕೆಲಸ ಅದು ಇನ್ನು ಸತ್ಯಶುದ್ಧ ಕಾಯಕ. ಮತ್ತೆ ಈ ದಾರೆ ತನ್ನ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಶರಣರೆಲ್ಲ ಬರಬೇಕಲ್ಲ, ಅವನ ಮುಂದೆ ಏನೂ ಆಗಲ್ಲ. ಭಗವಂತ ನೆನೆಸ್ಕೊಂಡು ಶರಣರೆಲ್ಲ ಬರಲಿ ಅಂದ್ಕೊಂಡು ಮನಸ್ಕಾರ ಅಂದ್ಕೊಂಡು ಅವ್ರು ಬರೋದನ್ನೇ ಕಾಯ್ತಾವಂತೆ. ಸಕಲ ರಾಜ್ಯದ ಸ್ಥಿತಿಯ ನಿರ್ಣಯಿಸುತ್ತಾ, ಸಕಲ ದೇಶದ ವರ್ತಕರ ಪ್ರಜೆಗಳನ್ನು ಕರೆಸುತ್ತಾ, ಕಾಲಕ್ರಮಗಳನ್ನು ನಡೆಸುತ್ತಾ ಇದ್ದರೂ ಸಕಲ ದೇಶದ ವರ್ತಕ ಪ್ರಜೆಗಳೂ ಸಹ ತುಂಬಿ ಕಲ್ಯಾಣ ಪಟ್ಟಣ ಬೆಳಗುತ್ತಿದ್ದುದು ನನಗೆ. ಹಿಂದೆ ಇದ್ದಂಥ ಕಲ್ಯಾಣ ಪಟ್ಟಣ ವಿಜಯನ ಆಸ್ಥಾನದಲ್ಲಿ ಬಸವಣ್ಣನ ಬಂದ ಮೇಲೆ ಒಂದು ಸ್ವಲ್ಪ ಉತ್ಸಾಹದಲ್ಲಿ ಎಲ್ಲರೂ ಹೆಚ್ಚಿ ತುಂಬಿ ಬರೆದು ಎಲ್ರಿಗೂ ಸಂತೋಷ ಕೊಡ್ತಾ ಇದೆಯಂತೆ. ಕಲ್ಯಾಣ ಪಟ್ಟಣ ಅದು ಬೆಳೀತಾ ಇದೆಯಂತೆ, ಎಲ್ಲದರಲ್ಲೂ ಬೆಳೀತಾ ಇದೆ. ಅರಿನದರ ಕಿರಣ ಕಾಮುದ ಶರದಿ ಹೆಚ್ಚುವಂತೆ, ಇರೆದರೆಗೆ ಅರಿದರಿಸಿ ಮೆರೆಯ ಕಲ್ಯಾಣ. ದರೆಗದಿಕ ಶ್ರೀಗಿರಿಯ ಪರುಷ ಕೂಡುವ ತೆರದಿ, ಇರಿದಡವಿ ಜನ ತುಂಬಿ ಪುರವು ಕಾಣಿಸಿತು. ತಟ್ಟು 12 ಯೋಜನದೊಳಗೆಯ ಕೋಟೆ, ಹುಟ್ಟಿತದು ಕಲ್ಯಾಣ ಪಟ್ಟಣವ ಬಳಸಿ. ಊರ ಬಾಗಿಲು ಅದಕ್ಕೆ 1080, ಚೋರ ಗಂಟಿಗಳದಕ್ಕೆ 115. ಪ್ರಜ್ವಲಿಪ 360 ಬಾಗಿಲಿಗೆ, ವಜ್ರಧಾರೆಯ ಪದವು ಸಜ್ಜಾಗಿ ಒಪ್ಪೆ. ಇನ್ನು 460 ದ್ವಾರಗಳು, ಸುವರ್ಣ ಕೆಲಸದ ಕದವು ಚೆನ್ನಾಗಿಯವು. 215 ಕಲ್ಲು ಕೆಲಸದ ಕದವು, ಚೆನ್ನಾಗಿ ಬಿಲದ್ವಾರ ಚೆಲ್ವಿ ನಿಂತಿರವು. 125 ಚೋರ ಜಂಟಿಗಳದಕ್ಕೆ, ಸೇರಿಸಿದ ಮೊಳೆಯ ಕದ ತೋರಿ ಒಪ್ಪಿರವು. ಕಲ್ಯಾಣ ಪಟ್ಟಣದ ವರ್ಣನೆ ಮಾಡ್ತಾರೆ. ರಾಜನು ಅಧಿಕವಾದ ಒಂದು ಪ್ರೌಢಿಮೆ ಇದ್ದಂಥ ರಾಜನು ಅವನ ಕಲ್ಯಾಣ ಆಗಿತ್ತು. ಅದ್ರ ತಕ್ಕಂತೆ ಎಲ್ಲ ಕಡೆಯೂ ಸಂಭ್ರಮದಿಂದ ಅದನ್ನೆಲ್ಲರೂ ಕಾವಲುಗಾರನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಅದು ವರ್ಣನೆ ಹೇಳಿದ್ರು. ಮತ್ತೆ ಇಲ್ಲಿ ಒಂದು ಸ್ವಲ್ಪ ದಿವಸ ಆದಾಗ ಶರಣರ ಬರವನ್ನು ಆರಿಸ್ತಿದ್ದಂಥ ಬಸವಣ್ಣ ಏನು ಮಾಡ್ಬೇಕು, ಬರ್ತಾರೆ ಅವ್ರಿಗೆಲ್ಲ ನಾನೇನ ಮಾಡಬೇಕಲ್ಲ, ಬಂದಂಥ ಅವ್ರನ್ನ ಸೇರ್ಕೊಂಡು ಇಲ್ಲಿ ಮಾಡಬೇಕಾದಾಗ ಅವ್ರಿಗೆ ನಾನು ಏನೇನೋ ವಸತಿ ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಅಂದ್ಬಿಟ್ಟು ಮದನ ಮಂಟಪಗಳು, ಶಿವನಿಲಯಗಳು 196,000 ಮದುವೆ ಮುನ್ಸೂಚನೆ ಇರುತ್ತೇನೋ ಅದ್ರ ಮೇಲೆ ಇವೆಲ್ಲನೂ ಮುಂದಾಲೋಚನೆಗಳನ್ನೇ ಎಲ್ಲ ಮಾಡ್ಕೊಳ್ತಾವಂತೆ. ಅಲ್ಲಲ್ಲಿ ಒಬ್ಬ ಕೆರೆ, ಕಾಲುವೆ, ತೋಟ, ವನಗಳನ್ನೆಲ್ಲ ನಿರ್ಮಾಣ ಮಾಡ್ತಾವಂತೆ. ಎಲ್ಲ ಲಕ್ಷ ಕೋಟಿಗಳೇ ಇರ್ತಾವೆ ಎಲ್ಲ ಸಂಖ್ಯೆಗಳಲ್ಲಿ. ಅಂಥ ಇದರಲ್ಲಿ ಬಸವರಾಜನ ಅರಮನೆ ಕೂಡ ಯೋಜನಾವರಿ ಯೋಜನೆ, ಬಸವಣ್ಣವ್ರಿಗೆ ಒಂದು ಯೋಜನೆಗೂ ಇನ್ನೂ ಜಾಸ್ತಿ ದೊಡ್ಡದಂತ ಒಂದು ಅರಮನೆ ಕೊಟ್ಟಿರ್ತಾರಂತೆ. ಅಂತೂ ಅಷ್ಟು ದೊಡ್ಡ ಕ್ಷೇತ್ರ ಅದು ಭೂಮಿ. ಅದರ ಒಂದು ಯೋಜನೆಗೆ ಏನು ಹೆಚ್ಚಲ್ಲ, ಅವರು ಬಸವಣ್ಣವ್ರು ಕೊಟ್ಟಿದ್ರು ಅಂತ. ಅದು ಕೂಡ ಕುಶಲಗೆಲಸದಿಂದ ಚಿನ್ನ ನಿರ್ಮಿತವಾಗಿ ಎಲ್ಲ ಸಕಲ ಶೃಂಗಾರದಿಂದ ಮಾಡಿಕೊಟ್ಟವ್ರೆ. ಬಸವನ ಭವನ ಕೆತ್ತಿದ ರಕ್ತ ಕೆಲಸದ ಕಳಸ, ಮುತ್ತು, ಮಾಣಿಕ್ಯ ಎಲ್ಲವನ್ನು ತುಂಬ ಚೆನ್ನಾಗಿ ಬಸವಣ್ಣನ ಮಾಡಿಕೊಟ್ಟು ಬಸವರಾಜನ ಮನೆಯಲ್ಲಿ ಉಣ್ಣುವ ಅಸಮ ಜಂಗಮ 1,96,000 ಅಷ್ಟು ಕುಶಲ ಹೋಗಿದ್ದಾರೆ. ಅಷ್ಟು ಜನ ಬಂದು ಸೇರಿದ್ರು ಅಂತ ಹೇಳ್ತಾವೆ ಇಲ್ಲಿ.
ಪೂಜೆ ಫಲದ ಗಣಿಯ ಹಾಯಲು ಬೀಜವಲ್ಲಿ 12 ಕಂಡುಗ. ಇಷ್ಟೊಂದು ಜನಕ್ಕೆ ಊಟಕ್ಕೆ ಉಪಚಾರ ಏನು ಬರೀಕ್ಕೆ ಸಾಧ್ಯ? ಅದಕ್ಕೆ ಬಸವಣ್ಣನ ಮಧ್ಯದಲ್ಲೇ ಯೋಚನೆ ಮಾಡಿದಂತೆ ಪೂಜೆ ಫಲದ ಗಣಿಯ ಹಾಯಲು ಪೂಜಾ ಫಲ ಸಿಗ್ಬೇಕಾದಾಗ ಬೀಜವಲ್ಲಿ 12 ಕಂಡುಗ 12 ಕಂಡುಗ ಬೀಜಗಳನ್ನ ಬಿತ್ತದಂತೆ. ಎಷ್ಟು ಫಲ ಕೊಡಬೇಕು? ಅಲ್ಲಿ ಸೇರಿದ ಜನ ಎಷ್ಟು ಜನ, ಅವರೆಲ್ಲರಿಗೂ ಪ್ರಸಾದ ಆಗಬೇಕಲ್ಲ. ಆ ರೀತಿ ಮಾಡ್ತಾರೆ. ಆ ಜಾನ ಸಾಲುಗಳು ಅತಿ ಬೆಳೆದವ ಅತಿ ಭೋಜನಕ್ಕೆ ಬರುವುದು, ಅವೆಲ್ಲ ಅವರ ಪ್ರಸಾದಕ್ಕೆ ಬರ್ತಾ ಇದೆ. ಇಂಥ ಬಸವೇಶ್ವರ ದೇವರ ಒಂದಿನಲ್ಲಿ ಇರಿಸಿದ್ದಂಥ ಅಸಂಖ್ಯಾತ ಮಹಾಗಣಗಳ ಸಂಪ್ರದಾಯಕಾರೆಷ್ಟೆಂದರೆ ಎಂತೆಂಥ ಭಕ್ತರಿರ್ತಾರೆ ಅಂತಂದರೆ ಅವರು ಇದರಲ್ಲಿ 1,96,000 ಎಲ್ಲರೂ ಒಂದೇ ಹಂತದಲ್ಲಿರಲ್ಲ, ಒಬ್ಬೊಬ್ಬರು ಒಂದೊಂದು ಹಂತಕ್ಕೆ ಅಷ್ಟಷ್ಟು ಜನ ಇರ್ತಾರೆ ಅಂತವ್ರು ಹೇಳ್ತಾರೆ. 12,000 ಜಂಗಮಗೆ ಮಾಡ್ಪ ಭಕ್ತರು 28,000 12,000 ಅಚ್ಚ ಪ್ರಸಾದಿಗಳು 15,000 ಪ್ರಧಾನೆ ಮರಣವು 1,064 ಶೀಲಾವತರು ಕಾಲಹರಣ ಪೂಜೆ ಕ್ರಮದೊಳಗಿಹರು ನಿತ್ಯ 1,000 ಜಂಗಮಕ್ಕೆ ನೀಡುತ್ತಿಲ್ಲ ಶಿವ ಭಕ್ತರು 32,000 ನಿತ್ಯ 500ಕ್ಕೆ ನೀಡುವ ಮಠಗಳು ಮತ್ತೆ 58,000 12,000 ಜಂಗಮರು ಇದ್ದಂತೆ. ಜಂಗಮರು ಭಕ್ತರು 28,000, 12,000 ಅಚ್ಚಪ್ರಸಾದಿಗಳು, ಅದ್ರ ಜೊತೆಗೆ 15,000 ವ್ರತನೇ ಮರಿದಂತೆ 1,000 ಜನ 64 ಶೀಲ ವ್ರತನ ಆಚರಿಸ್ತಾ ಇದ್ದಂತೆ. ಇವರೆಲ್ಲರೂ ಪೂಜಾ ವ್ರತನ ನಡಿಬೇಕು, ಪ್ರಸಾದ ಬೇಕಾದಾಗ ಮಠಗಳು ಇದ್ವಂತೆ. ದೊಡ್ಡ ದೊಡ್ಡ ಮಠಗಳು ಕಟ್ಕೊಂಡು ಅದರಲ್ಲೇ ಎಲ್ಲರೂ ಒಂದೇ ಕಡೆ ಬರೋಕ್ಕಾಗಲ್ಲ, ಅಲ್ಲಲ್ಲೇ ಮಠಗಳು ಅಲ್ಲಲ್ಲೇ ಪೂಜಾ ನೇಮ ನಿಷ್ಠೆಗಳನ್ನು ಮಾಡಿಕೊಂಡು ಭೋಜನದ ವ್ಯವಸ್ಥೆಗಳನ್ನು ಇದ್ವಂತೆ. ಅಂತ ಇದನ್ನ 1,85,775 ಮಠ ಇತ್ತು ಅಷ್ಟ ವಿಸ್ತೀರ್ಣ ವಿಜಯನ ದರೆ. ಇಲ್ಲಿಗೆ ಕೈಲಾಸದಿಂದ ಹಿಡಿದ ಪ್ರಮಥರ ಸ್ಥಳಕ್ಕೆ 770 ಒಪ್ಪಿನರು ಸಕಲ ಪ್ರಮಥರಿಗೆ ಮುಕುಲ ಶಿಖಾಮಣಿ ಅಕಳಂಕ ಬಸವಯ್ಯ ಅರ್ತಿಯಿಂದಿದನು. ಮುಂದೆ ಶರಣರು ಬರ್ತಾರಂತ ಒಂದು ರೀತಿ ಯೋಜನೆ ಇತ್ತು. ಅದಕ್ಕೆ ತಕ್ಕಂತೆ ಅವ್ರು ಬಂದ ತಕ್ಷಣ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೆ, ಇಷ್ಟೆಲ್ಲ ಮಾಡ್ಕೊಂಡು ಕೂತಿದ್ದಾರಂತೆ. ಅವರು ಶಿಶುಪತಿ ಭೂಸುರೋತ್ತಮ ಕ್ಷತ್ರಿ ಭೂರಿ ವಾಣಿಜ್ಯ ವೈಶ್ಯ ಲೇಸನಿ ಪಶೂದ್ರ ಕಾರುಕ ಕುಲಾಲ ರಾಶಿ ದೈವದ ಭಜಕಾರ ಜಗತಿಲ ಮರ್ದನರು ಕೇಶಹರದೇನು ಮೇಷ ರಕ್ಷಕರು ಕಂತುಕಾರಕ ವ್ಯಾಧ್ಯಾವಂತೆ ಜೊನ್ನಿಗ ಚಿನ್ನ ಸಂತತವು ಸಕಲ ಜಾತಿಗಳು ಒಪ್ಪೆ ಕರಿತುರಗ ನರಸೇನೆ ಹಿರಿದುರಗ ಪರಾಗಿಯಲಿ ದರೆಗೊಡೆಯ ಬಿಜ್ಜಳನ್ನು ಅರಸುವಪ್ಪೆ ದರಗಿರಿ ಸರೋವರಂಗಳು ತುಂಬಿ ಕಲ್ಯಾಣ ಬರಲಿ ಹೆಚ್ಚಿತು ಬಸವಯ್ಯ ನಿಂಬೇಗ. ಇಲ್ಲಿ ಇವರು ಬಸವಣ್ಣವರು ಶಿವಪೂಜೆದು ಭಕ್ತರ ನಿಲಯವನ್ನು ಸಾಕಷ್ಟು ವೃದ್ಧಿ ಮಾಡುತ್ತೆ. ಇಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಕೂಡ ಕ್ಷತ್ರಿಯರು, ವಾಣಿಜ್ಯ ಮಾಡೋರು, ವೈಶ್ಯರು, ಶೂದ್ರರು ಎಲ್ಲರೂ ಅವರವರು ಇದು ಕಾಯಕವನ್ನು ಕುಲಾಲ ಕುಂಬಾರ ಜಾತಿಗಳಿಗೆ ಎಂತೆಂಥ ಜಾತಿ ಇರ್ತವಲ್ಲ ಅವರೆಲ್ಲರೂ ತುಂಬ ನೇಮದಿಂದ ಇದ್ದಾರಂತೆ. ಕಂತುಕಾರಕ ವ್ಯಾಧವಂತೆ ಜನಿಯ ದಿನ ಸಂತತವು ಸಕಲ ಜಾತಿಗಳು ಇಂಥ ಜೈನ ಬಿಜ್ಜಳನ ಒಂದು ಹೊರೆಯಲ್ಲಿ ಎಲ್ಲ ಜಾತಿಯವರು ಸೇರಿಕೊಂಡು ಸಂಭ್ರಮದಿಂದ ಅವರಂತೆ. ಅವ್ರಿಗೂ ರಥ ಪತಾಕೆ ಎಲ್ಲ ಸೇರ್ಕೊಂಡಿರ್ಬೇಕಾದ್ರೆ ಗಿರಿ ಸರೋವರಗಳು ತುಂಬಿ ಬಿಜ್ಜಳನ ಆಸ್ಥಾನ, ಬಿಜ್ಜಳನ ರಾಜ್ಯನೇ ಬಹಳನೇ ಹೆಚ್ಚಿತು. ಬಸವಯ್ಯ ಏನು ಬೇಗ ಈ ಕಡೆ ಇದು ಹೆಚ್ಚಿತು, ಆ ಕಡೆ ಶಿವಶರಣರು ಬೇಕಾಗಿದ್ದ ವ್ಯವಸ್ಥೆ ಎರಡನ್ನೂ ಪಾಲಿಸಿಕೊಂಡು ಬಸವಣ್ಣ ಬರ್ತಾನೆ ಅಂತಪ್ಪ ಕಲ್ಯಾಣದ ಸತ್ಯವೆಂತೇನೆ. ಉದಯವು ಪರಹಿತ ಜ್ಞಾನ ರೂಢರಲ್ಲದೆ ಮಾನವರು ಮತಿಹೀನ ದುರ್ಜನರೇನು ಇಲ್ಲ ಸತ್ಯಹಿತ ಸಾಹಿತ್ಯ ಸದ್ಗುಣ ನಿತ್ಯರಲ್ಲಿ ಅಲ್ಲದೆ ಮತ್ತ ಜನಮತಿಹೀನ ದುರ್ಜನರತ್ತರಿಲ್ಲ ಸಕಲ ಆಗಮ ಸಾಧಕರು ಸಾತ್ವಿಕರು ಅಲ್ಲಿಯೇ ಅಲ್ಲದೆ ವಿಕಳ ಮತಿ ವಿಧಿ ವಶದ ಮನುಜರು ಪ್ರಕಟವಿಲ್ಲ
ಪರಮ ಭಕ್ತರು ಪಾಶ ಮುಕ್ತರು ಧರ್ಮ ಗುಣರಹರಲ್ಲದೆ ಕರ್ಮ ಜೀವರು ಕಾಕು ಮನುಜರ ಸ್ಮರಣೆ ಇಲ್ಲ. ಇಂಥ ಕಲ್ಯಾಣ ರಾಜ್ಯದಲ್ಲಿ ಸತ್ಯವಾಗಿ ಏನೇನು ನಡೀತಾ ಇದೆ ಅಂತಂದ್ರೆ ದಾನ ಧರ್ಮ ದಯ ಪರಹಿತ ಎಲ್ಲವೂ ಸಮರ್ಪಕವಾಗಿರುತ್ತೆ. ಯಾವ ಕುಂದುಕೊಟ್ಟು ಬೆರೆಸೋಷ್ಟು ಹೇಳೋರಿಗೆ ಆ ಥರ ನಡೀತಾ ಇದೆ. ಸಕಲ ಆಗಮ ಸಾಧಕರು ಕೂಡ ಅಲ್ಲಿ ಇದ್ದಾರೆ. ವಿಕಲ ಮತ್ತು ವಿಧಿವಶದ ಮನುಜರು ಅಂತವರು ಯಾರು ಅಲ್ಲಿ ಪ್ರಕಟ ಇಲ್ಲ. ಎಲ್ಲ ಭಕ್ತಿ ಸಂಪನ್ನರಾಗಿ ಅಲ್ಲಿದ್ದಾರೆ. ಮತ್ತು ಜ್ಞಾನಿಗಳು ಮೌನಿಗಳು ಪರ ಸಂಧಾನದಲ್ಲಿ ಈನ ಇಸುಕರು ಎಲ್ಲರೂ ಜ್ಞಾನಿಗಳಾಗಿದ್ದಾರೆ. ತಮ್ಮ ಸಾಧನೆಯನ್ನು ತೊಡಗಿಸ್ಕೊಂಡು ಅವ್ರು ಉದ್ಧಾರ ಆಗೋದು ಎಲ್ಲವನ್ನೂ ಅವರೆಲ್ಲರನ್ನು ಉದ್ಧಾರ ಮಾಡುವಂಥ ಜ್ಞಾನಿಗಳು ಇದ್ದಾರೆ, ತಪಸ್ವಿಗಳು ಇದ್ದಾರೆ. ಆಮೇಲೆ ದೇವ ಪೂಜೆನ ಜಪ ಸಮಾಧಿನ ಯಾವ ಕಾಲದಲ್ಲೂ ನಡೆಸ್ಕೊಳ್ಳುವಂಥ ಮಹಿಮಗಳು ವ್ರತಗಳನ್ನು ಮಾಡ್ತಾ ಇರ್ತಾರೆ, ಅವರು ಕೂಡ ಅಂಥವ್ರು ಇದ್ದಾರೆ. ದೇವ ಪುರುಷರು ಅಲ್ಲದ ಅನ್ಯ ಜೀವರಿಲ್ಲ. ಅಲ್ಲೆಲ್ಲ ಇರೋರೆಲ್ಲ ದೇವ ಪುರುಷರೇ, ಬೇರೆ ಯಾರೂ ಇಲ್ಲ ಅಲ್ಲಿ. ಅಲ್ಲಿ ಪಾಪಿ ಕೋಪಿ ಕುತಾಪಿ ಕುಚಿತ್ತಿದವ್ರು ಯಾರನ್ನ ಇದ್ದರೆ ಅವರನ್ನ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ ಬೈರವನ್ನು ಊಟ ಆಚರಣೆ ನಿಂತವನಂತೆ ಅವ್ನು ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಅಂಥವ್ರು ಬುದ್ಧಿ ಇದ್ದೇ ಇರೋರು ಯಾರನ್ನ ಬಂದರೆ ಕೋಪಿಗಳು ಕುಚಿತ್ತು ಕೆಟ್ಟ ಮನಸ್ಸಿನವ್ರು ಯಾರನ್ನ ಬರ್ತಾರೆ ಊರೊಳಗಡೆಗೆ ಅಂತ ಕಾಲ ಬೈರವನ ಆಚೆ ಊರಿನ ಒಳಗಡೆ ಇದ್ದಾರಂತೆ. ಅದ್ರ ಜೊತೆಗೆ ಊರ ಒಗದಲ್ಲಿ ಹೊರಗಡೆ ಬಿಡದೆ ಇರೋ ಮಾರಿ ಮಸಳಿ ದುರ್ಗಿ ಚೌರಿಗಳು ಕೂಡ ತಮ್ಮ ಇದರಿಂದ ನಿಂತ್ಕೊಂಡು ಸೇರಿ ಇರುವರು. ಅವರ ತಡೆ ಇದೆ ಮೇಲೆಯ ಅವನ್ನೆಲ್ಲ ಬರ್ತಾ ಇರ್ಬೇಕು. ಅದೇ ನಿಂತಿಂತ ಅವನಿಗೆ ಅವ್ರ ಮನಸ್ಸಿನ ಭಾವನೆಗಳು ಗೊತ್ತಾದಾಗ ಅವ್ರ ಊರ ಹೊರಗಡೆ ತಡೀತಾ ಆಗುತ್ತೆ, ಒಳಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಆವಾಗ ತರಣಿ ಕಿರಣದ ಉರವಣೆ ಇದಿಲ್ಲ. ಆಗ ವಿಜಯನ ರಾಜ್ಯದಲ್ಲಿ ಬಿಸಿಲಿನ ತಾಪ ಇಲ್ವಂತೆ, ಕರೆಯಲಿಲ್ಲ, ಒಂದು ರೋಗ ಇಲ್ವಂತೆ, ರೋಗ ರುಜಿನ. ಊತರದ ಬಿರು ಗಾಳಿ ಕುಡದಳು, ಗಾಳಿ ಬಿರುಗಾಳಿ ಯಾವತ್ತೂ ಬೀಸಿಲ್ಲಂತೆ. ಅಂದರೆ ಎಲ್ಲವೂ ವ್ಯವಸ್ಥಿತವಾಗಿ ಪಂಚಭೂತಗಳು ಕೂಡ ಒಂದು ಒಮ್ಮನದಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದು ಕಾಲಕಲ್ಪನೆ ತುಂಬಿದಲ್ಲದೆ ಕರೆಯಲಿಲ್ಲ, ರೋಗದ ಜಾಳ ಜನಶಿಶು ಪಶು ಇಲ್ಲದರ ಮೂಲವಿಲ್ಲ, ಏನೂ ಇಲ್ಲ. ಏನಾದ್ರು ಬೆಟ್ಟು ತೋರಿಸಿ ಹೇಳ್ಬೇಕು ಅಂದರೆ ಎಲ್ಲವೂ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತದೆ. ಇಂಥ ಕಲ್ಯಾಣಕ್ಕೆ ಶಿವಗಣಗಳು ಯಾವ ರೀತಿ ಬರ್ತಿರ್ತಾರಂತದೆ. ಬಸವ ಭಕ್ತಿಯ ಚೆಲ್ಲುವ ಕುಸುಮ ವಾಸನೆ ನಾಲ್ಕು ದೆಸೆಯ ಮುಸುಕಲು ಶರಣರೊಸೆದು ಕೇಳಿದರು. ಶಶಿಧರನ ಭಕ್ತ ಬಸವೇಶನಂಗ್ರಿಯ ನೋಡೆ ವಸುದೆ ಶಿವಗಣರು ಸಂತಸದಿ ಐದಿದರು. ಒಡೆಯ ಬಸವನ ನೋಡ್ಪ ಸಡಗರದಿ ಜನರು ಎಡೆಯಿಲ್ಲ ದಾರಿ ಎಲ್ಲೆಡೆಯ ನೋಡಿದರೆ. ಜಡೆ ಮಗುಟ ಕಟಿಸೂತ್ರ ಪಿಡಿದಲ ಕುಳದಂಡ ಜಡಿವ ಪುಸ್ತಕದಿಂದ ನಡೆಗರತಿಯಲಿ ಕಾಯಿ ಕಾಯಾಂಬರವು ಕಂತೆ ಜಾಡಿಯು ಮೊದಲೇ ತೀವಿ ಮೈಯೊಳು ಬಸಿತ ದೇವಗಣ ನಡೆಯೇ. ವಾರಿ ಕಂತೆಯು ಬಟು ಊರದಿ ರುದ್ರಾಕ್ಷಿ ಮಣಿಯೇ ಮೀರೆ ಹಾವುಗೆ ಮೆಟ್ಟಿ ದಾರಿಯಲ್ಲಿ ನಡೆಯೇ. ಬಸವಣ್ಣನ ಭಕ್ತಿ ಇದು ಸ್ವಲ್ಪ ಸಮಯ ಆಗಿದೆ. ಇಲ್ಲಿ ಕೆಲವು ಕಾಲದ ನಂತರ ಬಸವಣ್ಣನ ಭಕ್ತಿನೂ ಹೆಚ್ಚುತ್ತಾ ಇದೆ, ವಿಜಯನ ರಾಜ್ಯದ ಒಂದು ಸಿರಿನೂ ಹೆಚ್ಚುತ್ತಾ ಇದೆ. ಇಲ್ಲಿ ಬಸವಣ್ಣ ಭಕ್ತರನ್ನು ಬರಬೇಕಲ್ಲ, ಆ ಭಕ್ತರನ್ನು ಸಮಾವೇಶ ಮಾಡುವಂಥ ಇದು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿತ್ತು. ಇವರು ಯಾವ ರೀತಿ ಗಾಳಿ ತಗೊಂಡೋಗಿ ಸುವಾಸನೆ ಹಾಕಿ ದುಡ್ಡನ್ನು ಬೀಸುತ್ತಲ್ಲ, ಹಾಗೆ ಬಸವಣ್ಣನ ಭಕ್ತಿ ಪ್ರಚಾರಕ್ಕೆ ಬಂದ್ಬಿಟ್ಟಿದೆ. ದೇಶಕ್ಕೆಲ್ಲ ಹೋಗ್ತಾ ಇದೆ. ಅದಕ್ಕೆ ಆ ದೇಶದ ಜನರೆಲ್ಲ ನಾವು ಬಸವಣ್ಣ ನೋಡಬೇಕು, ಅಲ್ಲೋಗಿರ್ಬೇಕು, ನಾವು ಅಮೃತ ಕಲಿಬೇಕು ಅಂತ ಏನೆಲ್ಲ ತಮ್ಮ ಭಾವನೆಗಳನ್ನು ತುಂಬಿಕೊಂಡು ಎಲ್ಲರೂ ಬರ್ತಾ ಬಂತು. ಬಸವೇಶನ ಅಂಗಡಿಯ ನೋಡಿ ವಸುದೆ ಶಿವಗಣರು ಸಂತಸದಿ ಬಂದಿದರು. ಎಡೆಯಿಲ್ಲ ದಾರಿ ನಡ್ಕೊಂಡು ಬರ್ತಾರೆ ಜನರು, ದಾರಿನೇ ಇದಿಲ್ವಂತೆ, ರೋಡ್ ಕಾಡಿಸ ರಸ್ತೆ ಅಷ್ಟು ಜನ ಬರ್ತಾವಂತೆ ತುಂಬಿಕೊಂಡು. ಪರಿಚಯ ಜನ ಬಂದವರಿಗೆ ಅವರು ಹೇಗೆ ಬರ್ತಾವೆ ಅಂದರೆ ಜಡೆ ಮಕ್ಕಳ ಹಿಡ್ಕೊಂಡು ಲಾಕುಡ ಹಿಡ್ಕೊಂಡವ್ರೆ, ಕೆಲವರು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಇದು ಉರದಲ್ಲಿ ರುದ್ರಾಕ್ಷಿ ಮಣಿಗಳಿಂದ ಕಟ್ಕೊಂಡಿದ್ದಾರೆ. ಎಲ್ಲ ದೇವರು ಮಹಂತರು ಮಾನ್ಯರು ಮಕುಟವರ್ಧನರು ಎಲ್ಲರೂ ಕಲ್ಯಾಣ ನೋಡಬೇಕು, ನಾವು ಬಸವಣ್ಣನ ಕಲ್ಯಾಣದಲ್ಲಿ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಸಂಭ್ರಮದಿ 48 ಯೋಜನದಗರ ತುಂಬಿತ ಕಲ್ಯಾಣ ಹಿಂಬಿಲವಿಸಿ. ಇಷ್ಟೊಂದು ಜನ ಬಂದರೂ ಕೂಡ 48 ಯೋಜನ 48 ಯೋಜನದಗರ ಇದ್ದಂಥವ್ರು ಎಲ್ಲರೂ ತುಂಬಿದಾಗ ತುಂಬುತ್ತದೆ. ತುಂಬಿತ ಕಲ್ಯಾಣ ಜಾಗ ಇಲ್ಲಪ್ಪ ಅನ್ನೋಂಗೆ ಎಲ್ಲರೂ ಬಂದು ತುಂಬಿಕೊಂಡ್ರು. ಬಂದ ಹಿರಿಯರಿಗೆ ಇದಿರ ಬಂದ ಬಸವಯ್ಯ ಶರಣೆಂದು ವಿಜಯಂಗೈಸಿ. ಅವ್ರು ಯಾರೆಲ್ಲ ಬರ್ತಾರೆ ಅಲ್ಲಿ ಬಸವಣ್ಣನ ನೋಡ್ಬೇಕಾದ್ರೆ ಅವ್ರನ್ನೆಲ್ಲ ಭಕ್ತಿ ಭಾವದಿಂದ
ಬಾಗಿಲತ್ತಲ್ಲಿ ಮುಗಿದ ಕೈ ಆಗಿ ಬಸವಣ್ಣನ ಅವಾಗೆಲ್ಲ ವಿನೀತ ಭಾವದಿಂದ ಕೈ ಮುಗಿದು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರನ್ನ ಉಪಚಾರಗಳನ್ನ ಮಾಡ್ತಾರೆ. ಬಂದ ಹಿರಿಯರಿಗೆ ಹಿರಿಯ ಬಂದು ಬಸವಯ್ಯ ಶರಣೆಯನ್ನು ವಿದ್ಯೆಯಂಗೈಸೆ ಮಂದಿರಕ್ಕೆ ಅವ್ರ ಮಂದಿರಗಳಿಗೆ ಕಳಿಸ್ಕೊಡ್ತಾವೆ. ನೀವು ಇಲ್ಲಿ ನೀವು ವಾಸ ಮಾಡಿ, ನೀವು ಪ್ರಸಾದ ತಗೊಳ್ಳಿ, ಪೂಜೆ ಮಾಡಿ ಅಂತೇಳಿ ಅವರವ್ರ ಮಂದಿರಕ್ಕೆ ಕಳಿಸ್ಕೊಡ್ತಾವೆ. ಮಾಡುವರು ಮನ ಮುಟ್ಟಿ ಶಾಖ ಪಾಕಾದಿಗಳ ನೀಡುವರು ಜಂಗಮಗೆ ನಿಜದ ಭಕ್ತಿಯಲ್ಲಿ. ಅಲ್ಲಿದ್ದಂಥ ಶರಣರು ಕೂಡ ಮನಸ್ಸು ತುಂಬಿ ಮಾಡ್ತಾರಂತೆ. ಬೇಸರಗೊಳ್ಳಿದ್ರೆ ಶಾಖ ಪಾಕಾದಿಗಳು ಭೋಜನದ ವ್ಯವಸ್ಥೆಗೆ ಎಲ್ಲ ಜಂಗಮಕ್ಕೆ ನೀಡ್ತಾರಂತೆ. ಆ ವೇಳೆಯಲ್ಲಿ ಭಕ್ತ ಮಾಹೇಶ್ವರರ ಸಂಭ್ರಮತೆಯನ್ನು ಬರೆದಿದ್ದೇವೆ. ಶ್ರೀ ಗುರುವು ಬಸವೇಶ ಸೃಷ್ಟಿಗೈತಂದು ಸಾಗಿಸುವ ನವ ವಿಧದ ಭಕ್ತಿಗಳನಂದು ಭೋಗ ಮೋಕ್ಷಾರ್ಥಗಳ ಭಕ್ತಿ ಭೋಜ್ಯಗಳ ನಾಗಭೂಷಣ ನೊಲುಮೆ ನಾಟಕಗಳನ್ನು ಆಗ ಶರಣರು ನೋಡಿ ಅದು ಹರ್ಷ ಮಾಡಿ ಬೇಗ ತಮ್ಮಳು ಬೆರಗು ಒಟ್ಟಂತೆ ನೋಡಿ ಚಂದ್ರನಂ ಕಂಡ ಚಕೋರನಂತದಲ್ಲಿ ಅಂದು ಸೂರ್ಯನ ಕಂಡ ಅಂಬುಜದ ತೆರದಿ ಶಶಿಯ ಕಾಂತಿಗೆ ಶರದಿ ಅರಿ ಹೆಚ್ಚುವಂತೆ ಹಸಗೆಟ್ಟ ಜನರು ಹಣದೆಸೆಯ ಕಂಡಂತೆ ಚಿಂತೆ ಋಣ ಹರಿದು ನಿಶ್ಚಿಂತರಾದಂತೆ ಸಂತಸದಿ ಶಿವ ಭಕ್ತ ಸಕಲ ಗಣರಿರಲು. ಶಿವಗಣಗಳು ಬರೋದೇನು, ಅವ್ರಿಗೆ ದಿನನಿತ್ಯದ ವ್ಯವಸ್ಥೆನ ಮಾಡ್ಕೊಡೋದೇನು ಅಂತ ಅಂದ್ಬಿಟ್ಟು ಜನ ತುಂಬ ಕೊಂಡ್ಕೊಂಡು ನವಗಿರದ ಭಕ್ತಿಗಳನ್ನು ಮಾಡ್ತಾ ಎಲ್ಲ ಜನರ ಮನಸ್ಸಿಗೆ ಹರ್ಷ ಬಂದೈತೆ. ಇವನು ನಾಗಭೂಷಣ ನಾಟಕ ಮಾಡೋಕ್ಕೆ ಇಲ್ಲಿ ಬಂದವರಿಗೆ ಸಾಕ್ಷಿ ಪರಮಾತ್ಮನೇ ನಾಟಕ ಮಾಡೋದನ್ನ ಜನ ಅನ್ಕೊಳ್ತಾರಂತೆ. ಅವ್ರ ಜನರಿಂದ ಆಶ್ಚರ್ಯದಿಂದ ಅವ್ನು ಮಾಡೋ ಕೆಲಸ ನಾನು ನೋಡ್ತಾರಂತೆ. ಚಂದ್ರನ ಕಂಡ ಚಕೋರ ಅಂದಲ್ಲಿ ಚಂದ್ರನು ಬಂದಾಗ ಚಕೋರ ಪಕ್ಷಿ ಅದಕ್ಕೋಸ್ಕರ ಕಾಯ್ತಾ ಇರ್ತ ಬೆಳೆದಿಲ್ಲ ಅಂತ ನೀರು ಅದು ದಾಹನ ಬೆಳೆದು ಕುಡಿಯೋದಂತೆ. ಅದು ಬೆಳೆದಿಂದಲೇ ನೀರು ಹಿಂಡ್ತೈತಂತೆ ಪಕ್ಷಿ, ಅದು ಕಾಯ್ತಾ ಇರ್ತೈತಂತೆ ಚಕೋರ ಪಕ್ಷಿ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತಿರ್ತೀವಲ್ಲ ಹಂಗೆ ಅದು ಚಂದ್ರನ್ ಬಂದ ತಕ್ಷಣ ಬರ್ತಾ ಇದ್ದಂತೆ. ಸೂರ್ಯನ ಕಂಡ ಅಂಬುಜದಿ ಚರದಿ ಸಾವಯವ ಸೂರ್ಯನ ಕಂಡ ತಕ್ಷಣ ಅರಳಿಸಲ್ಲ. ಆ ರೀತಿ ಜನ ಬಸವಣ್ಣನ ನೋಡಿ ತುಂಬ ಹೆಮ್ಮೆ ಆಗ್ಬಿಟ್ಟು ಶಾಂತಿ ಬಂದು ಪಡ್ತಾರೆ. ಹಸಗೆಟ್ಟ ಜನರು ಹಣದೆಸೆಗೆ ಕಂಡಂತೆ ಬಡವನು ನಿಧಿನ ಕಂಡ್ರೆ ನಾವು ಏನನ್ನ ತುಂಬ ಸಂತೋಷ ಪಡ್ತಾರಲ್ಲ, ಆ ರೀತಿ ಚಿಂತೆ ಋಣ ಹರಿದು ನಿಶ್ಚಿಂತರಾದಂತೆ ಜನ ನಮ್ಗೆ ಯಾವುದೂ ಇಲ್ಲಪ್ಪ, ನಮ್ಗೆ ಚಿಂತೆ ನಾವು ಇಲ್ಲೇ ಇದ್ಬಿಟ್ಟು ನಮ್ಮ ಪೂಜಾವಿಧಿಗಳು ನಿರ್ವಹಿಸ್ಕೊಂಡು ಬಸವಣ್ಣ ಜೊತೆಗೆ ಇರೋಣ ಅಂತಂದ್ಬಿಟ್ಟು ಸಂತಸದ ಶಿವ ಭಕ್ತ ಸಕಲ ಗಣರಿದ್ದರು. ಅಲ್ಲಿ ಬಂದು ಸಂತೋಷದಿಂದ ಶಿವಭಕ್ತರು ಗಣಗಳು ಯಾರು ಬಂದಿದ್ರು ಅವರೆಲ್ಲರೂ ಬಸವಣ್ಣನ ಒಟ್ಟಿಗೆ ಬಸವಣ್ಣನ ಮಾಡ್ಕೊಂಡು ಸೌಕರ್ಯಗಳೊಂದಿಗೆ ಅಲ್ಲೇ ಇದ್ದಾರಂತೆ ಇದಾಗುತ್ತೆ. ಅಲ್ಲಿ ಮುಗಿಗೆ ಇವರು ಮೊದಲು ಮಡಿವಾಳ ಮಾಚೆಯನ್ನು ನಾಡಿದ್ದು ಮಡಿವಾಳ ಮಾಚೆಯನ್ನು ಗಂಗಾಧರನಿಗೆ ಮಂಗಳಂ ಕೃಪಾಲ ಬಾಲ ಹಂಸರಾಜನಿಗೆ ನಾಗರಾಜ ಭೂಷಣಗೆ ಯೋಗಧರನಿಗೆ ನಾಗರಾಜ ಭೂಷಣಗೆ ಯೋಗಧರನಿಗೆ ಯೋಗಿ ಜನರ ವಂದ್ಯತೆ ಭವರೋಧ ವೈದ್ಯಗೆ ಮೃತ್ಯುನಾಶ ಮೌಳಿಗೆಯ ಭಕ್ತ ಪಾಲಗೆ ಮೃತ್ಯುನಾಶ ಮೌಳಿಗೆಯ ಭಕ್ತ ಪಾಲಗೆ ದಾತ್ರಿಗಳಿಕ ವಿಜಯಪುರದ ಸೋಮನಾಥಗೆ ಶಿವ ದಾತ್ರಿಗಳಿಕ ವಿಜಯಪುರದ ಸೋಮನಾಥಗೆ ಮಂಗಳಂ ಮಹೇಶ ಈಶ ಗಂಗಾಧರನಿಗೆ ಮಂಗಳಂ ಮಹೇಶ ಈಶ ಗಂಗಾಧರನಿಗೆ ಮಂಗಳಂ ಕೃಪಾಲ ಬಾಲ ಹಂಸಜಾರಿಗೆ ಶಿವ ಮಂಗಳಂ ಕೃಪಾಲ ಬಾಲ ಹಂಸಜಾರಿಗೆ ಜೈ ನಮಃ ಪರಾಪತೆ ಹರ ಮಹಾದೇವ.